ಸುಮಾರು 6 ರಿಂದ 7 ತಿಂಗಳ ಹಿಂದೆ ಆದಂತಹ ಒಂದು ಕೊಲೆ ಪ್ರಕರಣದಲ್ಲಿ ಮಾಜಿ ಮಂತ್ರಿ ಬಿಜೆಪಿಯ ಶಾಸಕ ಬೈರತಿ ಬಸವರಾಜ್ ಅವರನ್ನು ಇವತ್ತು ನಗರ ಪೊಲೀಸರು ಅಥವಾ ರಾಜ್ಯ ಪೊಲೀಸರು ವಿಮಾನ ನಿಲ್ದಾಣದಲ್ಲಿ ಅವರು ಬರುತ್ತಿದ್ದಂತೆ ಬಂಧಿಸಿದ್ದಾರೆ. ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿ ಸಾಕಷ್ಟು ಸರ್ಕಸ್ ನಡೆಸಿದ ಬಸವರಾಜ್ ಅವರು ಕೊನೆಗೂ ನಿರೀಕ್ಷಣಾ ಜಾಮೀನು ಪಡೆಯುವುದರಲ್ಲಿ ವಿಫಲರಾದರು. ನಂತರ ಕೂಡಲೇ ಅವರು ಸುಪ್ರೀಂ ಕೋರ್ಟ್ಗೆ ಕೂಡ ಹೋಗಿದ್ದರು. ಆದರೆ ಸುಪ್ರೀಂ ಕೋರ್ಟ್ ಕೂಡ ಇವತ್ತು ಅವರ ಅರ್ಜಿಯನ್ನು ವಜಾ ಮಾಡಿತು. ಪರಿಣಾಮ ಅವರು ಸುಪ್ರೀಂ ಕೋರ್ಟ್ನಿಂದ ಆದ ತೀರ್ಮಾನದ ಹಿನ್ನೆಲೆಯಲ್ಲಿ ಗುಜರಾತಿನ ಅಹಮದಾಬಾದ್ನಿಂದ ಬೆಂಗಳೂರಿಗೆ ವಾಪಸ್ ಬಂದರು. ಬರಲೇಬೇಕಿತ್ತು, ಬೇರೆ ದಾರಿ ಇರಲಿಲ್ಲ ಎಕ್ಸೆಪ್ಟ್ ತಲೆಮರೆಸಿಕೊಂಡು ಓಡಿ ಹೋಗುವುದಾದರೆ. ಅದು ದೀರ್ಘಕಾಲ ಮಾಡಲಿಕ್ಕೆ ಆಗಲ್ಲ. ದೇಶನೇ ಬಿಟ್ಟು ಹೋಗ್ತೀನಿ, ಇನ್ನೆಂದೂ ದೇಶಕ್ಕೆ ಬರಲ್ಲ ನಾನು ಅನ್ನೋದಿದ್ದರೆ ಬೇರೆ ವಿಚಾರ. ಅದು ಕಷ್ಟ ಇವತ್ತಿನ ಕಾಲದಲ್ಲಿ. ಸೊ ಆಬ್ವಿಯಸ್ಲಿ ಬೇರೆ ದಾರಿ ಇಲ್ಲದಂತಹ ಬಸವರಾಜ್ ಬೆಂಗಳೂರಿಗೆ ಬಂದಾಗ ಪೊಲೀಸ್ನವರು ಬಹು ಸುಲಭವಾಗಿ ಅವರನ್ನು ಕರ್ಕೊಂಡ್ರು. ಬೆಂಗಳೂರಿಗೆ ಅವರು ವಾಪಸ್ ಆಗ್ತಿರೋ ಸುದ್ದಿನ ತಿಳಿದಂತಹ ಪೊಲೀಸರು ವಿಮಾನ ನಿಲ್ದಾಣದಲ್ಲಿ ಕಾದಿದ್ದರು. ಸಂಜೆ 7 ಗಂಟೆಗೆ ವಿಮಾನ ಬರುತ್ತಿದ್ದಂತೆ ಅವ್ರನ್ನ ಕರ್ಕೊಂಡು ಹೋದರು. 25 ಜುಲೈ 15ರಂದು ರೌಡಿ ಶೀಟರ್ ಬಿಕ್ಲು ಶಿವ ಎಂಬ ವ್ಯಕ್ತಿ ಆತನ ತಾಯಿಯ ಎದುರೇ 8-10 ದುಷ್ಕರ್ಮಿಗಳು ಕೊಚ್ಚಿ ಕೊಲೆ ಮಾಡಿದ್ರು. ಇದು ಆವಾಗ ನಡೆದಂಥ ಮರ್ಡರು. ಈ ಪ್ರಕರಣದಲ್ಲಿ ಶಾಸಕರು 5ನೇ ಆರೋಪಿ. ಕೊಲೆ ಕೇಸಲ್ಲಿ ಕೆಲವು ಅಂಶಗಳನ್ನು ಸುಪ್ರೀಂ ಕೋರ್ಟ್ ಪರಿಗಣಿಸ್ಕೋತು. ಶಾಸಕರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಯಾವುದು GPA ತೋರಿಸ್ತಾರೆ. ಆಕೆ ತಾಯಿ ಮುಂದೆ ಗನ್ ತೋರಿಸಲಾಗಿದೆ. ಯಾರೋ ಬೇರೆಯವರು, ಇವರಲ್ಲ ಗನ್ ತೋರಿಸಿದ್ದಾರೆ. ಕಾಲ್ ರೆಕಾರ್ಡ್ ನೋಡಿದ್ರೆ A1 ಜೊತೆ, ಅಂದರೆ ಯಾರು ಜಗದೀಶನವನು ಈ ಪಲಾಯನ ಆಗಿದ್ದಾರೆ ಶ್ರೀಲಂಕಾಗೋ ಇಲ್ಲಿಗೋ ಅಂತಾರಲ್ಲ, ಆತ ಅವನ ಜೊತೆ ಸಂಪರ್ಕ ಹೊಂದಿದ್ದು ಕಾಣಿಸ್ತಾ ಇದೆ. ಹಾಗಾಗಿ ಅವ್ರು ವಿಚಾರಣೆ ಎದುರಿಸಲಿ ಅಂತ ಕೋರ್ಟು ಹೇಳ್ತು. ಅದರ ಪರಿಣಾಮ ಅವರು ವಾಪಸ್ಸು ಬಂದರು, ಅರೆಸ್ಟು ಆದರು. ಈಗ ಅವರನ್ನು CID ಕಚೇರಿಗೆ ವಿಚಾರಣೆಗೆ ತನಿಖೆಗೆ ಕರ್ಕೊಂಡೋಗಿದ್ದಾರೆ. ನಾಳೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ನೀವು ನಿನ್ನೆ ಹೇಳ್ತಾ ಇದ್ರಿ ಸರ್, ಇದೇ ಕೊನೆ ಆಪ್ಷನ್ ನೋಡ್ತಾ ಇದ್ದಾರೆ. ಅದು ಆಗಿಲ್ಲ ಅಂತಂದ್ರೆ ಅಫ್ಕೋರ್ಸ್ ಬಹಳ ಸರಳ. ಈಗಲೂ ಹೇಳ್ತೀನಿ, ನಾಳೆ ಬೈರತಿ ಬಸವರಾಜ್ ಎಂಬ ವ್ಯಕ್ತಿಯನ್ನು, ಒಂದು ಶಾಸಕರನ್ನ ಕರ್ಕೊಂಡು ಹೋಗಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ. ಪೊಲೀಸ್ನವರು ಬಹು ಸಹಜವಾಗಿ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ಬಯಸ್ತಾರೆ. ಇವರೊಂದು 15 ದಿನ ಕೇಳ್ತಾರೆ. ಅವ್ರು 15 ದಿನ ಕೊಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಜನರಲಿ 15 ದಿನ ಕೊಡಲ್ಲ. ಒಂದು 6 ದಿನನೋ 7 ದಿನನೋ ಕೊಡ್ಬೋದು. ಆಮೇಲೆ ಬೇಕಾದ್ರೆ ಎಕ್ಸ್ಟೆಂಡು ಮಾಡ್ಬೋದು, ಎಕ್ಸ್ಟೆಂಡ್ ಮಾಡದೇನೂ ಇರಬಹುದು. ನಂತರದಲ್ಲಿ ಆ ವಿಚಾರಣೆ ಏನಾದ್ರು ಇದ್ದರೆ ಇವರಿಂದ ಯಾವ್ದಾದ್ರು ಸ್ಥಳ ಪರೀಕ್ಷೆನೋ ಮಹಾಜರೋ ಅಥವಾ ಹೇಳಿಕೆಗಳದ್ದು ರೆಕಾರ್ಡ್, ಹೇಳಿಕೆ ರೆಕಾರ್ಡ್ ಆಗುವಂಥದ್ದು ಏನು ಇದೆಯಾ ಇಲ್ವಾ ಅಂತ ನನಗೆ ಅನುಮಾನ ಇದೆ. ಯಾಕೆಂದರೆ ಇವರಾಗಲೇ ಕರೆಸಿದ್ರು ಅವ್ರನ್ನ ಒಂದ್ಸರಿ. ಆ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡದೆ ವಾಪಸ್ ಕಳಿಸಿದ್ರೆ ನನಗೆ ಆಶ್ಚರ್ಯ. ಅದು ಏನೋ ಅದೊಂದು ಮಾಡ್ಕೋತಾರೆ. ಅದಾದ ನಂತರ ಅವರು ಪೊಲೀಸ್ ಕಸ್ಟಡಿಯಿಂದ ಜುಡಿಷಿಯಲ್ ಕಸ್ಟಡಿಗೆ ಹೋಗ್ತಾರೆ. ಅಲ್ಲಿಂದ ಅವರು ಮತ್ತೆ ಬೈಲಿನ ಪ್ರಯತ್ನವನ್ನು ಪ್ರಾರಂಭ ಮಾಡ್ತಾರೆ. ಬೈಲ್ ಪ್ರಯತ್ನ ಆರಂಭ ಆದ ಕೂಡಲೇ ಸಿಕ್ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ, ಸಿಗಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಅಷ್ಟೊತ್ತಿಗಾಗಲೇ ಈ ಕೇಸು ಚಾರ್ಜ್ ಶೀಟ್ ಲೆವೆಲ್ಗೆ ಬಂದು ಆಗೋಗಿದೆ, ಅಥವಾ ಆಗೇ ಹೋಗಿದೆಯೋ ಏನೋ ಚಾರ್ಜ್ ಶೀಟು. ಯಾಕಂದರೆ 7 ತಿಂಗಳಾಗಿದೆ ಅಂದರೆ ಚಾರ್ಜ್ ಶೀಟ್ ಆಗಬೇಕಲ್ಲ. ಹಾಗಾಗಿ ಗೊತ್ತಿಲ್ಲ. ಅದಾದಮೇಲೆ ಮುಂದಿನ ಪ್ರಕ್ರಿಯೆ. ಬಟ್ ಒಂದಿಷ್ಟು ಕಾಲ ಜೈಲಿನಲ್ಲಿ ಇರಬೇಕಾಗತ್ತೆ. ಕಾರಣ ಬೇಸಿಕಲಿ ನಾನ್ ಬೈಲಬಲ್ ಅಫೆನ್ಸ್ ಆಗಿರೋದ್ರಿಂದ. ಅವ್ರು ಇವತ್ತು ಅರೆಸ್ಟ್ ಆಗದೆ ನೇರ ಕೋರ್ಟ್ಗೆ ಹೋಗಿ ಎರಡೂ ಒಂದೇ. ಇಟ್ ಡಸ್ ನಾಟ್ ಮೇಕ್ ಎನಿ ಡಿಫರೆನ್ಸ್ ನನ್ನ ಪ್ರಕಾರ. ನ್ಯಾಯಾಲಯದ ಇಲ್ಲಾಗೋ ಬದಲು ಅವ್ರು ಕೋರ್ಟ್ಗೆ ಹೋಗಿದ್ದಿದ್ರೆ ಕೋರ್ಟ್ ಏನು ಮಾಡ್ತಿತ್ತು ಅವ್ರನ್ನ, ಆಲ್ ರೈಟ್ ಪೊಲೀಸ್ನವರು ವಶಕ್ಕೆ ಕೊಡ್ತಾ ಇದ್ರು. ಹೌದು ನೀವು ಕೋರ್ಟಿಗೆ ಬಂದಿದ್ದೀರಿ ಹಾಗಾಗಿ ಮನೆಗೆ ಹೋಗಿ ಅಂತಿದ್ರಾ, ಹಾಗೇನಂತಿರಲಿಲ್ಲ. ಹಾಗಾಗಿ ಎರಡೂ ಒಂದೇ. ಇಟ್ ಡಸ್ ನಾಟ್ ಮೇಕ್ ಎನಿ ಮಚ್ ಡಿಫರೆನ್ಸ್. ಅಂದರೆ ಇವತ್ತು ಜಾಮೀನು ಸಿಗಲಿಲ್ಲ ಅನ್ನೋ ಒಂದು, ಅಂದರೆ ಅವರ ಅರೆಸ್ಟ್ ಆಗಲೇಬೇಕಾದಂತಹ ಸನ್ನಿವೇಶ ಬಂತು ಅಂತಂದ ಮಾತ್ರಕ್ಕೆ ಅವ್ರ ಪಾತ್ರ ಇದರಲ್ಲಿ ಎದ್ದು ಕಾಣ್ತಿದೆ ಅಂತ ಇಲ್ಲ. ಹಾಗೇನಿಲ್ಲ. ಇದು ಅರೆಸ್ಟ್ ಆಗಿಬಿಟ್ರು ಅಥವಾ ಕರ್ಕೊಂಬಂದ್ರು ಇವ್ರನ್ನ ಅನ್ನೋ ಕಾರಣಕ್ಕೆ, ಅಥವಾ ಸುಪ್ರೀಂ ಕೋರ್ಟ್ ಬೇಲ್ ರಿಜೆಕ್ಟ್ ಆಯಿತು ಅನ್ನೋ ಕಾರಣಕ್ಕೆ ಅವ್ರನ್ನ ಆರೋಪಿಯ ಸ್ಥಾನದಿಂದ ಅಪರಾಧಿ ಸ್ಥಾನಕ್ಕೆ ನಾವು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. A5 ಆಗಿರೋದ್ರಿಂದ ಅವರ ರೋಲ್ ಏನಿದೆ, ನೇರವಾದ ಪಾತ್ರ ಏನು, ಅಪ್ರತ್ಯಕ್ಷವಾಗಿ ಏನು ಇಲ್ವಾ, ಇದೆಲ್ಲ ನಂತರ ವಿಚಾರಣೆಯಲ್ಲಿ ಹೊರಗೆ ಬರಬೇಕು, ತನಿಖೆಯಲ್ಲಿ ಸ್ಥಾಬೀತಾಗಬೇಕು. ಹಾಗಾಗಿ ಇದು ಆರೋಪಿನೇ ಹೊರತು ಅಪರಾಧಿ ಅಲ್ಲ.
ಇನ್ನು ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ಮುಂದೆ ಪ್ರಬಲ ದಾಳವನ್ನು ಉರುಳಿಸಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ರಾತ್ರಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೆ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ರನ್ನ ಭೇಟಿ ಮಾಡಿದ್ರು. ಇವತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ತಿಹಾರ್ ಜೈಲಿನಲ್ಲಿದ್ದಾಗ ಹಿತ ಕಾಯುವ ಭರವಸೆ ಕೊಟ್ಟಂತಹ ಸೋನಿಯಾ ಗಾಂಧಿಯ ಎದುರು ಪಕ್ಷ ನಿಷ್ಠೆಯ ದಾಳವನ್ನು ಉರುಳಿಸಿದ್ದಾರಂತೆ. ಕೊಟ್ಟ ಮಾತಿನಂತೆ ಅಧಿಕಾರ ಹಂಚಿಕೆಗೆ ಮುಂದಾಗಬೇಕು ಅನ್ನೋದನ್ನ ಕೇಳಿಕೊಂಡಿದ್ದಾರೆ. ಸುಮಾರು 30 ನಿಮಿಷಗಳ ಮಾತುಕತೆಯಾಗಿದೆ. ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ತೀವಿ ಅಂತ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಭರವಸೆ ಕೊಟ್ಟಿದ್ದಾರಂತೆ. ಇನ್ನು ಹೈಕಮಾಂಡ್ ನಾಯಕರ ಭೇಟಿ ಬಳಿಕ ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. 5 ವರ್ಷವೂ ನಮ್ಮ ಅಪ್ಪನೇ ಮುಖ್ಯಮಂತ್ರಿ ಅಂದಿರೋ ಯತೀಂದ್ರಗೂ ಟಕ್ಕರ್ ಕೊಟ್ಟರು. ದೆಹಲಿ ಪ್ರವಾಸ ಮುಗಿಸಿ ಬೆಂಗಳೂರಿಗೆ ಆಗಮಿಸಿರುವ ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಡಿಕೆಶಿ ಪಟ್ಟೇನು ಹಾಗಾದ್ರೆ ಹೈಕಮಾಂಡ್ ಕೊಟ್ಟ ಭರವಸೆ ಏನು ನೋಡೋಣ. ಒಳಗಡೆ ಏನ್ ಮಾತಾಡದೆ, ಯಾರ ಹತ್ರ ಮಾತಾಡದೆ ಅಂತ ನಾನೇನು ಡಿಸ್ಕ್ಲೋಸ್ ಏನ್ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಬೀದಿಯಲ್ಲಿ ನಿಂತ್ಕೊಂಡು ನಾವೆಲ್ಲ ಅದೆಲ್ಲ ರಾಜಕಾರಣ ಮಾತಾಡೋದು ಇಲ್ಲ. ಏನೇನ್ ಮಾತಾಡಬೇಕು ಮಾತಾಡಿದೀವಿ. ನಾನು ಬಂದಿರೋದೇ ರಾಜಕಾರಣ ಮಾಡ್ಲಿಕ್ಕೆ. ಎಲ್ಲ ವಿಚಾರನ ಮಾತಾಡದೆ ಬರೀ ಸುಮ್ನೆ ಇಲ್ಲಿ ಬಂದು ಗಾಳಿ ಕುಡ್ಕೊಂಡು ಹೋಗಿ ಬಂದಿದೀವ. ನಾವು ಏನೇನ್ ಬೇಕೋ ನಾವು ಮಾತಾಡಿದೀವಿ. ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ನಾನು ಡೆಲ್ಲಿಗೆ ಬಂದ್ಮೇಲೆ ನಾನು ಎಲ್ಲರನ್ನೂ ಭೇಟಿ ಮಾಡ್ಲೇಬೇಕಲ್ಲ. ನಾವು ಬಂದಿರೋದೇ ನಾವು ರಾಜಕಾರಣದಲ್ಲಿ ಇದ್ದೀವಿ. ನಾವು ರಾಜಕಾರಣ ಮಾಡ್ಲೇಬೇಕು. ನಾವು ಯಾವತ್ತೂ ಯಶಸ್ಸು ಬಂದಿದೆ. ಸ್ವಲ್ಪ ಶ್ರಮ ಇರ್ತದೆ, ಫಲ ಸಿಗ್ತದೆ. ನಾನು ಮಾಧ್ಯಮದಲ್ಲಿ ಚರ್ಚೆ ಮಾಡುವಂತ ವಿಚಾರ ನಾನು ಮಾಡೋದಿಲ್ಲ. ಪಕ್ಷದ ಹಿತಕ್ಕೆ ಏನೇನ್ ಬೇಕೋ ಚರ್ಚೆ ಮಾಡಿರ್ತೀವಿ. ಅಸ್ಸಾಂದು ಮಾಡಿರ್ತೀವಿ, ಡೆಲ್ಲಿಲೂ ಮಾಡಿರ್ತೀವಿ, ಕರ್ನಾಟಕದ್ದು ಮಾಡಿರ್ತೀವಿ. ಎಲ್ಲರದ್ದು ಬೇಕು. ಈಸ್ ಅವರ್ ಹೈಕಮಾಂಡ್. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದಿಲ್ಲ. ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಲ್ಲಿವರೆಗೂ ಡೆಲ್ಲಿಗೆ ಹೋಗ್ತಾ ಇದ್ರು, ಭೇಟಿಗೆ ಅವಕಾಶ ಪಡೆಯೋದಕ್ಕೆ ನೋಡ್ತಾ ಇದ್ರು, ಆಗಿರ್ಲಿಲ್ಲ. ಬಟ್ ಈ ಹಂತದಲ್ಲಿ ಅವರು ಫಸ್ಟ್ ಆಫ್ ಆಲ್ ಡಿಕೆ ಒಬ್ಬ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷನಾಗಿ, ಮಂತ್ರಿಯಾಗಿ, DCM ಆಗಿ, ಪಕ್ಷಕ್ಕೆ ಇಷ್ಟೆಲ್ಲ ಮಾಡಿಸ್ಕೊಂಡಿರೋರಾಗಿ ಇಷ್ಟು ದಿನ ಅವ್ರನ್ನ ಭೇಟಿಯಾಗದೆ ಸತಾಯಿಸಿದ್ದೇ ದೊಡ್ಡ ಅವಮಾನ ಮತ್ತು ಮೂರ್ಖತನ ಕಾಂಗ್ರೆಸ್ಸಿನ ಹೈಕಮಾಂಡ್ದು. ಈಗಲೂ ಆರೋಪಿ ಅಲ್ಲ, ಅಪರಾಧಿ ಕಾಂಗ್ರೆಸ್ ಹೈಕಮಾಂಡ್. ಅಪರಾಧಿನೇ. ಕರ್ನಾಟಕಕ್ಕೆ ಒಂದು ಕಡೆ ಅವಮಾನವನ್ನು, ಮತ್ತೊಂದು ಕಡೆ ಉದಾಸೀನತೆಯನ್ನು, ಮತ್ತೊಂದು ಕಡೆ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ರೀತಿ ನಮ್ಮನ್ನು ಜೀತದಾಡುಗಳಂತೆ ನಡೆಸ್ಕೊತಿರೋ ಈ ಹೈಕಮಾಂಡ್ಗೆ ಒಂದು ಧಿಕ್ಕಾರ ಹಾಕಬೇಕು. ಕಾರಣ, ಇದರಿಂದ ಆಗಿರುವ ಆಡಳಿತದ ಮೇಲೆ ಪರಿಣಾಮಗಳು, ಅನವಶ್ಯಕವಾದಂತಹ ರಾಜಕಾರಣದಿಂದಾಗಿರಬಹುದಾದಂತಹ ಬೆಳವಣಿಗೆಗಳು, ಅದರಿಂದ ಹರಿದಿರುವ ಕೆಟ್ಟ ರಕ್ತ, ಮಾತು ಎಲ್ಲ. ಹಾಗಾಗಿ ಅಪರಾಧಿ ಹೈಕಮಾಂಡ್. ಮರಿ ಅಪರಾಧಿಗಳು ಇವರೆಲ್ಲ ಉಳಿದವರು. ನಂಬರ್ 1. ನಂಬರ್ 2, ಇವತ್ತು ಡಿಕೆ ಹೊರಕ್ಕೆ ಬಂದ ಮೇಲೆ ಮಾತನಾಡಿದ್ದಂಥ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಮಾತಾಡಿದ್ದಾರೆ, ಆದರೆ ಸ್ಪಷ್ಟತೆಯನ್ನು ಕೊಟ್ಟಂಗೆ ಕಾಣಿಸ್ಲಿಲ್ಲ ನನಗೆ ಅವರ ವಾಯ್ಸಲ್ಲಿ. ಎಲ್ಲದಕ್ಕೂ ಸಮಯದ ಮೇಲೆ ಎಲ್ಲವನ್ನು ಎತ್ತಿ ಹಾಕುವ ಪ್ರಕ್ರಿಯೆ ಕಾಣಿಸ್ತು, ಮನೋಸ್ಥಿತಿ ಕಾಣಿಸ್ತು. ಆ ಉತ್ಸಾಹ ಅವರ ಮಾತು ಮತ್ತು ವಾಕ್ಯಗಳಲ್ಲಿ ಇರಲಿಲ್ಲ, ಅಥವಾ ಮುಖದಲ್ಲಿ ನನಗೆ ಕಾಣಲಿಲ್ಲ. ಅಥವಾ ಅದನ್ನೆಲ್ಲ ಔಸಿಟ್ಕೊಂಡು ಅವ್ರು ಮಾತಾಡುವಂತಹ ಅಭೂತಪೂರ್ವ ಕಲಾವಿದನಾಗಿದ್ದರೆ ನನಗೆ ಗೊತ್ತಿಲ್ಲ, ನನಗಂತೂ ಕಾಣಲಿಲ್ಲ. ಬಟ್ ಒಂದಂತೂ ನಿಜ, ಫೈನಲಿ ಹಿ ಹ್ಯಾಸ್ ಬಿನ್ ಏಬಲ್ ಟು ಮೀಟ್ ಅವರನ್ನು. ಅವರು ಈಗ ಸಮಯ ಖರೀದಿ ಮಾಡ್ದಂಗಿದೆ ಹೈಕಮಾಂಡ್ನವರು. ನನ್ನ ಪ್ರಕಾರದಲ್ಲಿ ಇವ್ರು ಮಾತಾಡ್ತಿರೋ ರೀತಿ ನೋಡಿದ್ರೆ ಏಪ್ರಿಲ್ ಮೇವರೆಗೂ ಏನೂ ಆಗಲಿಕ್ಕಿಲ್ಲ. ಹಾಗಾದರೆ ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಬಜೆಟ್ ಬರುತ್ತೆ, ದೆನ್ ಎಲೆಕ್ಷನ್ ಬರುತ್ತೆ. ಹಾಗಾಗಿ ಐ ಡೋಂಟ್ ಥಿಂಕ್ ಎನಿಥಿಂಗ್ ವಿಲ್ ಹ್ಯಾಪನ್ ಟಿಲ್ ಏಪ್ರಿಲ್ ಮೇನಲ್ಲಿ ಏನಾರು ಆಗಬಹುದೇನೋ ಮಾತುಕತೆಗಳು. ಗೊತ್ತಿಲ್ಲ ಆ ಹಂತದವರೆಗೂ. ಉಳಿದವರು ಅಲ್ಲಿವರೆಗೂ ಬಾಯಿ ಮುಚ್ಕೊಂಡಿರ್ತಾರ ಅನ್ನೋದು ನೋಡ್ಬೇಕು, ಅದು ಗೊತ್ತಿಲ್ಲ ನಮಗೆ. ಅದನ್ನು DK ಶಿವಕುಮಾರ್ ಹೇಳಬೇಕು, ಅವರ ಘನತೆ ವೆತ್ತ ಹೈಕಮಾಂಡ್ ಹೇಳಬೇಕು, ಮರ್ಯಾದೆ ಲಜ್ಜೆಗೆಟ್ಟ ಹೈಕಮಾಂಡ್ ಹೇಳಬೇಕು, ನಥಿಂಗ್ ಮೋರ್ ದ್ಯಾನ್ ದಟ್. ಮತ್ತು ಅವರು DK ಶಿವಕುಮಾರ್, ನಾನು ಡೆಲ್ಲಿಗೆ ಬಂದಿದ್ದೆ ರಾಜಕಾರಣ ಮಾಡೋಕ್ಕೆ, ನಾನು ಸುಮ್ಮನೆ ಹೋಗೋಕ್ಕಾಗತ್ತಾ, ಗಾಳಿ ಕೂತ್ಕೊಂಡು ನಾನು ರಸ್ತೆಯಲ್ಲಿ ಮಾತಾಡೋಕ್ಕಾಗಲ್ಲ. ನೀವು ಮಾತಾಡದಿದ್ದರೆ ಬೇಡ. ನಿಮ್ಮ ಪರವಾಗಿ ಮಾತನಾಡುವಂಥ ನಾಲ್ಗೆ ಉದ್ದ ಇರೋರು ತುಂಬ ಜನ ಇದ್ದಾರೆ. ಅವ್ರು ಮಾತಾಡಲಿ, ರಸ್ತೆನಲ್ಲೋ ಚರಂಡಿ ಮೇಲೆ ನಿಂತ್ಕೊಂಡೋ ಅಥವಾ ಅರಮನೆಯಲ್ಲಿ ನಿಂತ್ಕೊಂಡೋ ಎಲ್ಲೋ ಮಾತಾಡಲಿ, ಆಗ ನೋಡೋಣ. DK ಶಿವಕುಮಾರ್ ಅವರು ಹೇಳದ್ರಂತೆ ಎಗೈನ್ ನಮಗೆ ಗೊತ್ತಿಲ್ಲ, ಅಂದರೆ ನಮಗೆ ಬಂದಿರುವ ಮಾಹಿತಿಗಳ ಪ್ರಕಾರದಲ್ಲಿ ಪಕ್ಷದ ಸಂಕಷ್ಟದ ದಿನಗಳಲ್ಲಿ ನಾನು ನೆರವಿಗೆ ನಿಂತಿದ್ದೀನಿ. IT, ED, CBI ದಾಳಿಯಿಂದ ತಿಹಾರ್ ಜೈಲು ಸೇರಿದ್ದೀನಿ.
ನೀವೇ ಜೈಲಿಗೆ ಬಂದು ಭರವಸೆ ಕೊಟ್ಟಿದ್ದೀರಿ, ಕೊಟ್ಟ ಮಾತನ್ನು ನೀವು ಈಡೇರಿಸೋದು ಯಾವಾಗ ಅಂತ ಕೇಳಿದ್ದಾರೆ ಅಂತ ಸುದ್ದಿ. ಅಲ್ಲ, ಇದೆಲ್ಲ ನೆನಪಿಲ್ವಾ ಸರ್ ಅವರಿಗೆ? ಇದನ್ನ ಪದೇ ಪದೇ ಎಲ್ಲ ನೆನಪಿದೆ, ಯಾವುದು ನೆನಪಿಲ್ಲದೆ ಇರೋದೇನಿಲ್ಲ. ಈಗ ನೆನಪಿಲ್ಲದೆ ಇದ್ದಿದ್ದರೆ ಅವರು ಹಂಗಾರೆ ಅವ್ರುಗಳಲ್ಲಿ ಆಯಾ ಹುದ್ದೆಗಳಲ್ಲಿ ಇರಬಾರ್ದು. ಅವ್ರಿಗೆಲ್ಲ ಮರೆಗುಳಿತನ ಬಂದುಬಿಟ್ಟಿದೆ ಅಂತ ಹೇಳಿ ಅದೊಂದು ರೋಗ ಅಂತ ಹೇಳಿ ಅವ್ರಿಗೋಗಿ ಟ್ರೀಟ್ಮೆಂಟ್ ಕೊಡಿಸ್ಬೇಕಾಗ. ಇವಾಗ ಎಲ್ಲರಿಗೂ ಎಲ್ಲವೂ ನೆನಪಿದೆ, ಆದರೂ ನೆನಪಿಸ್ಬೇಕು. ಇವ್ರು ನೆನಪಿಸಕ್ಕೆ ಹೋಗಿದ್ದಾರೆ ಅಂತ ನಾವು ಅನ್ಕೋತಾ ಇದ್ದೀವಿ. ಸೋನಿಯಾ ಗಾಂಧಿ ಅವರು ಅಂತ ಇದ್ದಾರಂತೆ, ನೀವು ಸ್ವಲ್ಪ ತಾಳ್ಮೆಯಿಂದಿರಿ, ನಿಮಗೆ ಕೊಟ್ಟ ಭರವಸೆನ ಈಡೇರಿಸ್ತೀವಿ, ರಾಜ್ಯದ ಪರಿಸ್ಥಿತಿ ನೋಡಿ ತೀರ್ಮಾನ ಮಾಡ್ತೀವಿ, ಸೂಕ್ತ ಸಮಯದಲ್ಲಿ ಮಾಡ್ತೀವಿ. ಎಕ್ಸಾಕ್ಟ್ಲಿ ಇದನ್ನೇ ನಾನು ಆಗ ಹೇಳ್ತಾ ಇದ್ದೀನಿ. ದೇರ್ ಇಸ್ ನಥಿಂಗ್ ಸ್ಪೆಸಿಫಿಕ್ ಪ್ಲಾನ್ ಫಾರ್ ಕಾಂಗ್ರೆಸ್. ಕಾಂಗ್ರೆಸ್ಸು ಅಡಕತ್ತರಿಯಲ್ಲಿ ಸಿಕ್ಕಾಕೊಂಡಿದೆ. ಒಂದು ಕಡೆ ಅದಕ್ಕೆ ಜೇನುತುಪ್ಪವನ್ನು ತಂದು ಕೊಡುವಂತಹ ಜೇನುಗೂಡಾಗಿರುವಂತಹ DK ಶಿವಕುಮಾರ್ ಬೇಕು. ಇನ್ನೊಂದು ಕಡೆ ಆ ಜೇನುಗೂಡಿಗೆ ಕೈ ಹಾಕಿ ತುಪ್ಪ ತೆಗೆಯುವಾಗ ಹಾರಾಡುವ ಜೇನುಗಳು ಯಾರನ್ನು ಹೋಗಿ ಕಚ್ಚಿಬಿಡುತ್ತವೋ ಎಂಬ ಭಯ. ಎರಡೂ ಇದೆ. ಇದೆರಡೂ ಇದೆ. ಅತ್ತದರಿ ತಪ್ಪುಲಿ. ಯಾಕೆ ಅತ್ತದರಿ ತಪ್ಪುಲಿ? ಪಕ್ಷನಿಷ್ಠೆ ದೃಷ್ಟಿಯಿಂದ DK ಶಿವಕುಮಾರೇ ಸಾಟಿ ಇರಬಹುದು ಅವ್ರ ಪಕ್ಷದೊಳಗಡೆ. ಅವರು ಪಕ್ಷ ವಿರೋಧಿ ಅಲ್ಲ. ಆರ್ಥಿಕತೆ ದೃಷ್ಟಿಯಿಂದ DK ಶಿವಕುಮಾರೇ ಸಾಟಿ ಇರಬಹುದು ಅವ್ರ ಪಕ್ಷಕ್ಕೆ. ಕಷ್ಟಪಟ್ಟು ಕೆಲಸ ಮಾಡುವ ವಿಚಾರದಲ್ಲಿ, ಒಬ್ಬ ಕಾರ್ಯಕರ್ತನಾಗಿ ಪಕ್ಷ ಕಟ್ಟೋ ವಿಚಾರದಲ್ಲಿ ಅವರೇ ಇರ್ಬೋದು. ಆದರೆ ಐ ಥಿಂಕ್ ದಿಸ್ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಈಸ್ ವರೀಡ್. ಸ್ವಲ್ಪ ಯೋಚನೆಯಲ್ಲಿದೆ ಅನಿಸುತ್ತೆ. ಏನು, ಸಿದ್ದರಾಮಯ್ಯನವ್ರನ್ನ ತೆಗೆದು ಇನ್ನೊಬ್ರಿಗೆ ಅವಕಾಶ ಕೊಡಬೇಕು ಅನ್ನೋ ಒಪ್ಪಂದ ಆಗಿರಲೂಬಹುದು, ಮಾತುಕತೆಯೂ ನಡೆದಿರಬಹುದು. ಆದರೆ ಅದನ್ನು ಜಾರಿ ಮಾಡುವಾಗ ಎಚ್ಚರಿಕೆಯಿಂದಲೂ ಅತ್ಯಂತ ಕೇರ್ಫುಲ್ ಆಗಿ ಮಾಡದಿದ್ದರೆ ಮುಳ್ಳಿನ ಗಿಡದ ಮೇಲೆ ಬಿದ್ದ ಪಂಚೆಯ ಕತೆ ಆದೀತು ಅಂತ ಇರಬೇಕು. ಯಾವ ಥರ ಪಂಚೆ ಕತೆ? ಸಿದ್ದರಾಮಯ್ಯನವ್ರನ್ನ ಬಾಯಿಗೆ ಬಂದಂಗೆ ತೆಗ್ಯಕ್ಕೆ ಹೋದಾಗ ಏನಾದ್ರು ಹೆಚ್ಚು ಕಡಿಮೆ ಆದರೆ, ಇಫ್ ಬ್ಯಾಕ್ವರ್ಡ್ ಕ್ಲಾಸಸ್, ಮೋರ್ ಪರ್ಟಿಕ್ಯುಲರ್ಲಿ ಕುರುಬಾ ಕಮ್ಯುನಿಟಿ ರಿವರ್ಸ್ ಹೊಡೆದ್ರೆ ಕಾಂಗ್ರೆಸ್ಗೆ ಏಟು ಬೀಳಬಹುದು ಅನ್ನೋದು ಅವ್ರಿಗಿರಬಹುದು. ಅದೇ ರೀತಿ ಒಂದು ವರ್ಗದಲ್ಲಿ ಕಾಂಗ್ರೆಸ್ನಲ್ಲಿ ಶಿವಕುಮಾರ್ದನ್ನು ಹ್ಯಾಂಡಲ್ ಮಾಡದೇ ಇದ್ದರೆ ಮೆಜಾರಿಟಿ ಕಮ್ಯುನಿಟಿಯಾಗಿ ಜೊತೆಯಲ್ಲಿ ಬಂದಿದ್ದ 30% 20% ಒಕ್ಕಲಿಗರು ಅದು ಕೈ ಕೊಡಬಹುದು ಅಂತ ಹಾಗಿರಬಹುದು ಅಂತ ಒಂದೊಂದು ವಾದ ಇರಬಹುದು. ಆದರೆ DK ಶಿವಕುಮಾರ್ ಒಕ್ಕಲಿಗರನ್ನ ಉಳಿಸ್ತಾರೆ, 100% ನಮ್ಮ ಜೊತೆ ಇರುತ್ತೆ ಅದು ಅಂತ ಹೇಳೋ ಸ್ಟೇಜಲ್ಲಿ ಕಾಂಗ್ರೆಸ್ಸಲ್ಲಿ ಇದ್ದಂಗಿಲ್ಲ. ಯಾಕಂದರೆ ಅದಕ್ಕೆ ಕಾಂಪಿಟೇಟಿವ್ಲಿ JDS ಇದೆ ಅಥವಾ BJP ಇದೆ, ಡ್ಯಾಶ್ ಇದೆ. ಎರಡನೇದು, ಕಳೆದ ಚುನಾವಣೆಯಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಆ ಭಾಗದಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲೋದಕ್ಕೆ BJP ಅಭ್ಯರ್ಥಿಗಳು ಕಾರಣ. ಈ ಮ್ಯಾಥಮೆಟಿಕ್ಸ್ ಭಾಳ ಜನಕ್ಕೆ ಗೊತ್ತಿದೆ. ವೇರ್ ಆಸ್ ಆನ್ ಬ್ಯಾಕ್ವರ್ಡ್ ಕ್ಲಾಸಸ್ ಸೈಡಲ್ಲಿ ಆ ರೀತಿ ಕಾಣಿಸ್ತಾ ಇಲ್ಲ ಅವರಿಗೆ. ಹಾಗಾಗಿ ಈ ಗೋಜುಲುಗಳ ಮಧ್ಯೆ ಎಚ್ಚರಿಕೆಯಿಂದ ಹೋಗುವ ಆತುರದಲ್ಲಿ ಅಥವಾ ಯೋಚನೆಯಲ್ಲಿ ಕಾಂಗ್ರೆಸ್ ಪಕ್ಷ ನಿಧಾನವಾಗಿ ಆಮೆಯಂತೆ ಸಾಗುತ್ತಿದೆ, ಕಾಲ ದೂಡ್ತಾ ಇದೆ. ಆ ಆಮೆ ನಡಿಗೆಯನ್ನು DK ಶಿವಕುಮಾರ್ ಅರ್ಥ ಮಾಡ್ಕೋತಾ ಇದ್ದಾರೆ ಅಂತ ನನ್ನ ಭಾವನೆ. ಅದಕ್ಕೆ ಅವ್ರದ್ದು ತಾಳ್ಮೆ ಪ್ರದರ್ಶನ. ಅವ್ರಿಗೆ ಗೊತ್ತಿದೆ ಇದ್ರ ಮೇಲೆ ನನ್ನ ಕೈಲಿ ಇನ್ನೇನು ಮಾಡ್ಲಿಕ್ಕೆ ಆಗಲ್ಲ, ಹಠ ಮಾಡಕ್ ಬರಲ್ಲ. ಅವ್ರಿಗೆ ಗೊತ್ತಿದೆ, ಅವ್ರಿಗೆ ಇದ್ರ ಮೇಲೆ ನನ್ನ ಕೈಲಿ ಇನ್ನೇನು ಮಾಡ್ಲಿಕ್ಕೆ ಆಗಲ್ಲ ಇದ್ರ ಮೇಲೆ. ಆದರೆ ಅದು ಅವರ ಹಿಂಬಾಲಕರಿಗೆ ಅಪ್ಲೈ ಆಗ್ತಾ ಇಲ್ಲ, ಅವ್ರ ನಾಲಿಗೆಗೆ ಅದು ಅವ್ರು ಗೊತ್ತಾಗ್ತಾ ಇಲ್ಲ, ಅದು ಅವ್ರ ಬ್ರೈನ್ಗೆ ಅದು ಅರ್ಥವಾಗ್ತಿಲ್ಲ. ಹಾಗೆ ಅವ್ರು ಏನೇನೋ ಮಾತಾಡ್ತಾರೆ. ಇದು ಕತೆ. ರಾಹುಲ್ ಗಾಂಧಿ ಹೇಳ್ತಾರಂತೆ, ನಿಮ್ಮೊಂದು ಮಾತುಕತೆ ನಡೆಸ್ತೀವಿ, ಯಾವಾಗ ಅನ್ನೋದನ್ನು ತೀರ್ಮಾನ ಮಾಡ್ತೀವಿ ನೋಡ್ಕೊಳ್ಳಿ. DK ಶಿವಕುಮಾರ್ ಕ್ಯಾಂಪ್ ಪ್ರಕಾರ ತೀರ್ಮಾನ ಆಗೋಗಿದೆ, ಇನ್ನೊಂದು ಡೇಟ್ ಕೊಡಕ್ಕೆ ರೆಡಿ ಇದ್ದಾರೆ. ಸಮಯ ನಿಗದಿ ಆಗ್ಬಿಟ್ಟಿದೆ. ಇಬ್ಬರ ಮಧ್ಯೆ ಅಧಿಕಾರ ಹಂಚಿಕೆಯ ಅವಧಿ ಇತ್ಯರ್ಥ ಆಗೋಗಿದೆ. ಇದು ಎಂದೋ ಜಾರಿಗೆ ಬರಬೇಕಿದ್ದಂತಹ ಒಪ್ಪಂದ ಇದು. ಆದರೆ ರಾಹುಲ್ ಗಾಂಧಿ ಹೇಳ್ತಾರೆ ಮಾತುಕತೆ ಯಾವಾಗ ಅನ್ನೋದನ್ನು ತೀರ್ಮಾನ ಮಾಡ್ತೀವಿ ಅಂತಾರೆ. ದಟ್ ಶೋಸ್ ಸಿಂಪಲ್ ಥಿಂಗ್. ರಾಹುಲ್ ಈಸ್ ಎ ವರೀಡ್ ಆಫ್ ಮ್ಯಾನ್. ಭಯ, ಅವರ ಕಣ್ಣಲ್ಲಿ ಭಯ ಕಾಣಿಸುತ್ತಿದೆ. ಅವ್ರು ಹೇಳ್ತಾರಲ್ಲ, ಮೋದಿ ಕಣ್ಣಲ್ಲಿ ಭಯ ಕಾಣಿಸುತ್ತಿದೆ. ಏನು ಅವ್ರ ಕಣ್ಣಿಗೆ ಟಾರ್ಚ್ ಹಾಕ್ಕೊಂಡು ಭಯ ಅಂತ ನೋಡಿದ್ರಾ ರಾಹುಲ್ ಗಾಂಧಿ? ಅವರ ಕಣ್ಣಲ್ಲಿ ಪ್ರೀತಿ ಇಲ್ಲ, ಭಯ ಕಾಣಿಸುತ್ತಿದೆ. ಈ ಪೊಯೆಟಿಕ್ ಟಾಕಿಯಿಂದ ಒಂದು ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ ಅನ್ನೋ ಕಾಮನ್ ಸೆನ್ಸ್ ಇಲ್ದ್ರೆ ಏನು ಮಾಡೋಣ? ರಾಹುಲ್ ಗಾಂಧಿ ಯಾರೇ ಆಗಲಿ ಒಂದು ತಿಳ್ಕೊಬೇಕು ಪಾಲಿಟಿಕ್ಸಲ್ಲಿ, ಈ ಪೊಯೆಟಿಕ್ ಭಾಷೆಯಿಂದ ನೀವು ಉದ್ಧಾರ ಆಗ್ತೀರಿ ಅಂತ ಅನ್ಕೋಬೇಡಿ.
ಚುನಾವಣೆಗಳಲ್ಲಿ ಗೆಲ್ಲುವ ಸಾಮರ್ಥ್ಯ ಇದ್ದು ಪೊಯಿಟಿಕ್ ಲ್ಯಾಂಗ್ವೇಜ್ ಇದ್ದರೆ ಭಾಳ ದೊಡ್ಡ ಲೀಡ್ರು ಅಂತ ಅನ್ನಿಸ್ಕೋಬೋದೇನೋ. ಬರೀ ಪೊಯಿಟಿಕ್ ಲ್ಯಾಂಗ್ವೇಜ್ ಚುನಾವಣೆಯಲ್ಲಿ ಸೋಲೋ ಗಿರಾಕಿ ಆದರೆ ಯಾವನು ಕೇರ್ ಮಾಡಲ್ಲ, ಸೀರಿಯಸ್ ಆಗಿ ನೋಡಿ ಯಾವನು ಕೇರ್. ರಾಜೀವ್ ಗಾಂಧಿ ಪ್ರಾಬ್ಲಮ್ ಅದೇನೆ. ರಾಹುಲ್. ನಾಳೆ ಬರೋ 3 ಚುನಾವಣೆಯಲ್ಲಿ ಪ್ರಮುಖವಾಗಿ ಪಶ್ಚಿಮ ಬಂಗಾಳ, ಕೇರಳ ಮತ್ತು ಅಸ್ಸಾಂ, ತಮಿಳುನಾಡು. ತಮಿಳುನಾಡಿನಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದರೆ ನಿಮ್ಮದು ಸಹವರ್ತಿ ಪಕ್ಷವಾಗಿ DMKಗೆ TMC ಅಲ್ಲಿ ಕುಸಿದು ಬಿದ್ದುಬಿಟ್ಟು BJP ಬರದೇ ಇದ್ದರೂ ಸರಿ ಕುಸಿದು ಬಿದ್ದುಬಿಟ್ರೆ, ಅಸ್ಸಾಮಲ್ಲಿ BJP ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಿಬಿಟ್ರೆ, ಕೇರಳದ ಒಂದರಲ್ಲಿ ನೀವು ಬಂದ ಕೂಡಲೇ ದೊಡ್ಡ ಲೀಡ್ರು ಅಂದ್ಕೊಂಡು ಓಡಾಡೋಕ್ಕಾಗಲ್ಲ. ಒಂದಕ್ಕೆ ಕಾಲರ್ ಎಗರಿಸಕ್ಕಾಗಲ್ಲ. ಈ ಬಾರಿ ಕೇರಳದ ಜನ ವೋಟ್ ಕೊಡೋದೇ ಆದರೆ ಕಾಂಗ್ರೆಸ್ಗೆ ಕೊಡ್ಬೋದು ಅಂತ ಇದ್ದಾರೆ ಎಲ್ಲರೂ, ಕೆಲವರೆಲ್ಲ. ಅದು ರಾಹುಲ್ ಗಾಂಧಿ ಮುಖ ನೋಡಲ್ಲ, ಪಿಣರಾಯಿ ವಿಜಯನ್ನ 2ನೇ ಅವಧಿಯ ಆಡಳಿತವನ್ನು ನೋಡಿ ಮತ್ತು ಕಮ್ಯುನಿಸ್ಟ್ಗಳ ವಿಚಾರದಲ್ಲಿ ಬೇಸತ್ತು ಅದು ಮಾಡ್ತಾ ಇರೋದು. ಅದನ್ನು ರಾಹುಲ್ ಗಾಂಧಿ ಕ್ರೆಡಿಟ್ ತಗೋತಾರೆ ಅಂತ ನನಗೆ ಗೊತ್ತಿದೆ, ನನಗೆ ಚೆನ್ನಾಗಿ ಗೊತ್ತು. ಕಾಂಗ್ರೆಸ್ ಲೀಡರ್ಗಳು ಕೇರಳನಲ್ಲೂ ಕೊಡ್ತಾರೆ, ರಾಹುಲ್ ಗಾಂಧಿ ಅಂದ್ಬಿಟ್ಟು ಕೊಡ್ತಾರೆ ಅದರ ಕ್ರೆಡಿಟನ್ನು. ಹಾಗಾಗಿ ಅದರಿಂದ ಯಾವ ಪ್ರಯೋಜನವೂ ಆಗಲ್ಲ. ಅದನ್ನು ಇಟ್ಕೊಂಡು ಮತ್ತೆ ನೀವು ಪೊಯಟಿಕ್ಕಾಗಿ ಬರೀ ಬುರುಡ ಬಿಟ್ಕೊಂಡು ತಿರುಗಿದ್ರೆ ಆಗಲ್ಲ, ಅದು ಪ್ರಯೋಜನ ಇಲ್ಲ. ಎಸ್. ದೆಹಲಿಯಲ್ಲಿ DK ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾದರೆ, ಈ ಕಡೆ ಬೆಂಗಳೂರಿನಲ್ಲಿ CM ಸಿದ್ದರಾಮಯ್ಯನವರು ಕೂಲ್ ಆಗಿಯೇ ಇದ್ದಾರೆ. 3ನೇ ದಿನದ ಸಭೆಯನ್ನು ನಡೆಸಿದ್ದಾರೆ. 60ಕ್ಕೂ ಹೆಚ್ಚು ಬಜೆಟ್ ಸಿದ್ಧತಾ ಸಭೆಗಳಲ್ಲಿ ಭಾಗಿಯಾಗಿದ್ದು, ಮಾರ್ಚ್ 6ರಂದು CM ತಮ್ಮ 17ನೇ ಬಜೆಟ್ ಅನ್ನು ಮಂಡನೆ ಮಾಡಲಿದ್ದಾರೆ. 14 ದಿನ ಬಜೆಟ್ ಅಧಿವೇಶನ ನಡೆಯುತ್ತೆ. ಸಚಿವ ಮಹದೇವಪ್ಪ ಮಾತನಾಡಿದರು, ಹೈಕಮಾಂಡ್ ಹೇಳಿದ್ರೆ ಎಲ್ಲರೂ ಕೂಡ ಭದ್ರಾಗಿರ್ತಾರೆ, ತಲೆಬಾಗಬೇಕಾಗುತ್ತೆ ಅಂದರು. ಕುರ್ಚಿ ಕದನ ಮಧ್ಯೆಯೇ ಶಾಸಕರು ವಿದೇಶ ಪ್ರವಾಸ ಕೈಗೊಳ್ತಾ ಇದ್ದು, ಇದು ಖಾಸಗಿ ಭೇಟಿ ಆಗಿರಬಹುದು ಅಂತ ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ಆ ಕಡೆ ಪಶುಸಂಗೋಪನಾ ಸಚಿವರು ಹೇಳ್ತಾರೆ, ವಿದೇಶ ಪ್ರವಾಸವನ್ನ ನನ್ನ ಕಡೆಯಿಂದ ಆಯೋಜನೆ ಮಾಡಿಲ್ಲ, ನಾನು ಖರ್ಚು ಮಾಡ್ತಾ ಇಲ್ಲ ಇಲಾಖೆಯಿಂದ, ನನ್ನ ಇಲಾಖೆಯಲ್ಲಿ ದುಡ್ಡಿಲ್ಲ ಅಂತ. ಕುರ್ಚಿ ಉಳಿಸಿಕೊಳ್ಳೋ ಸಲುವಾಗಿ ಶಾಸಕರಿಗೆ ಮುಖ್ಯಮಂತ್ರಿಗಳು ಪ್ರವಾಸ ಭಾಗ್ಯವನ್ನ ಕರುಣಿಸಿದ್ದಾರೆ ಅಂತ ಬಿಜೆಪಿ ನಾಯಕರು ಲೇವಡಿಯಾಡಿದ್ದಾರೆ. ಅವ್ರ ಕೈಲಿರುವಾಗ ಅವ್ರು ಏನು ಮಾಡಬೇಕು ತೀರ್ಮಾನದ ಬದ್ಧ ಅಂತ CM ಹೇಳಿದಾರೆ, ಅವರು ಹೇಳ್ತಾರೆ, ಎಲ್ಲರೂ ಭದ್ರಾಗಿರ್ತಾರೆ. ಇಟ್ಸ್ ನಾಟ್ ಎ ಡಿಬೇಟಬಲ್ ಸಬ್ಜೆಕ್ಟ್. ಇಲ್ಲ, ಏನು ನಥಿಂಗ್ ಇಸ್ ಡಿಬೇಟಬಲ್. ಅವರು ಖರ್ಗೆ ಅವರು ರಾಹುಲ್ ಗಾಂಧಿ ಹೈಕಮಾಂಡ್ ಅಲ್ವಾ, ಹೈಕಮಾಂಡ್ ನಿರ್ದೇಶನ ಏನಿದೆ ಅದಕ್ಕೆ ಎಲ್ಲರೂ ಬಾಗಲೇಬೇಕಲ್ಲ. ಈಗ ಸದ್ಯಕ್ಕೇನು ಡಿಬೇಟಬಲ್ ಇಲ್ಲ. ಚೀಫ್ ಮಿನಿಸ್ಟರ್ ಉಂಟು, ಅವರು ಶಾಸಕರಿಗೆ ಏನು ಮಾರ್ಗದರ್ಶನ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ನನ್ನ ಹತ್ರ ಏನು ಚರ್ಚೆ ಆಗಿಲ್ಲ. ನಾನು ನಿಮ್ಮ ಹತ್ರ ತಿಳ್ಕೊಳ್ತಾ ಇದ್ದೀನಿ, ಇವತ್ತು ನನ್ನ ಹತ್ರ ಯಾರು ನನಗೇನು ಹೇಳಕ್ ಹೋಗಿಲ್ಲ. ನಮ್ಮ ಇಲಾಖೆಯಿಂದ ನಾನು ಯಾರನ್ನೂ ಎಲ್ಲಿಗೂ ಕಳಿಸ್ತಾ ಇಲ್ಲ. ನಮ್ಮಲ್ಲಿ ಪ್ರವಾಸಿ ಕಳಿಸುವಷ್ಟು ಹಣನೂ ಇಲ್ಲ ನಮ್ಮ ಹತ್ರ. ಅವ್ರ MLAಗಳು ಅವ್ರು ಹೋಗ್ತಾ ಇದ್ದಾರೆ, ಅವ್ರ ಕಚೇರಿ ಹೋಗ್ತಾ ಇದ್ದಾರೆ. ನನಗೆ ಇನ್ನೊಂದು ಏನು, ಯಾಕೆ ಅವ್ರು ಭಯ ಆಗಿಬಿಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇದೆ. ನಾವು ನಮ್ಮ ದುಡ್ಡಲ್ಲಿ ಹೋಗ್ತೀವಿ ಅಂತ. ಕಾಂಗ್ರೆಸ್ ಶಾಸಕರಿಗೆ ತನ್ನ ಕುರ್ಚಿಯನ್ನು ಉಳಿಸಿಕೊಳ್ಳುವಂತ ಸಲುವಾಗಿ ಮುಖ್ಯಮಂತ್ರಿಗಳು ವಿದೇಶ ಪ್ರವಾಸದ ಭಾಗ್ಯವನ್ನ ಕಲ್ಪಿಸೋದಕ್ಕೆ ಹೊರಟಿದ್ದಾರೆ. ಶಾಸಕರುಗಳು ಕಳೆದ 2.5 ವರ್ಷದಿಂದ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಆಡಳಿತ ಪಕ್ಷದ ಶಾಸಕರು ಸ್ವಾಮಿ ಮುಖ್ಯಮಂತ್ರಿಗಳ ಅನುದಾನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ತಮ್ಮ ಕ್ಷೇತ್ರ ಸಚಿವರು ಅವರದೇ ನೇತೃತ್ವ, ಅವರೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾರ ಪರವಾಗಿ? ಸಿದ್ದರಾಮಯ್ಯನ ಉಳ್ಸಕ, ಸಿದ್ದರಾಮಯ್ಯನ ಬೀಳ್ಸಕ, DK ಶಿವಕುಮಾರ್ನ ಏರ್ಸಕ ಬೀಳ್ಸಕ. ನನ್ನ ಇಲಾಖೆಯನ್ನು ಕಳಿಸ್ತಾ ಇಲ್ಲ ಅನ್ನೋದನ್ನ ಇವತ್ತು ಹೇಳಬೇಕಿತ್ತ ಸರ್? ಅವತ್ತೇ ಆ ಮಾತು ಬಂದಾಗ ಹೇಳ್ಬೋದು. ಬಂದಾಗ ಹೇಳಿದ್ದಾರೆ. ಈಗ ಅದರಲ್ಲೇನಿದೆ, ಕಳಿಸಲ್ಲ ಅಂದಮೇಲೆ ಕಳಿಸಲ್ಲ, ಯಾವತ್ತಾದರೂ ಹೇಳ್ತೀವಿ. ಅದರಲ್ಲೇನಿದೆ? ಅಂದರೆ ನಿಮ್ಗೆ ಬೇಕಾದಾಗ ನಾನು ಹೇಳಬೇಕು ಅನ್ನೋ ರೂಲ್ ಇದೆಯಾ? ಅಲ್ಲ, ಪದೇ ಪದೇ ಎಲ್ಲ ವಿಚಾರ ನಂಗಾರೆ ಎಲ್ಲರಿಗೂ ಹಂಗೇನಿಲ್ಲ. ನನಗೆ ನಂಗೆ ಕಾಣಿಸ್ತಾ ಇಲ್ಲಪ್ಪ. ಅವ್ರ ದುಡ್ಡಲ್ಲಿ ಅವ್ರು ಹೋಗೋದಾದ್ರೆ ಹೋಗ್ಲಿ ಬಿಡಿ, ಏನಕ್ಕೆ ತಡಿತಾ ಇದ್ದೀರಿ ಎಲ್ಲರೂ? ಬಿಜೆಪಿನಲ್ಲಿ ಯಾರು ಹೋಗಿ ಬಂದಿಲ್ವಾ ಫಾರಿನ್ಗೆ? ಯಾರು ಹೋಗಿಲ್ವಾ? ನೀವು ನಿಮ್ ದುಡ್ಡಲ್ಲಿ ಹೋಗೋದಾದ್ರೆ ಹೋಗಿ ಬನ್ನಿ, ಅದಕ್ಕೆ ಅಬ್ಜೆಕ್ಷನ್ ಇಲ್ಲ. ನೋ, ಐ ಡೋಂಟ್ ಥಿಂಕ್ ವಿ ಕ್ಯಾನ್, ಐ ಡೋಂಟ್ ಥಿಂಕ್ ವಿ ಶುಡ್. ಬಟ್ ಹೋಗೋ ಉದ್ದೇಶ ಏನು ಅನ್ನೋದನ್ನ ರಾಜಕೀಯವಾಗಿ ಪ್ರಶ್ನೆ ಮಾಡ್ಕೊಳ್ಳಿ ಬೇಕಿದ್ರೆ. ಅದು ವೈಯಕ್ತಿಕವೋ ಸರ್ಕಾರದ ಪರವಾಗಿಯೋ ಅಥವಾ ಸರ್ಕಾರದಿಂದಲೋ. ಈ ಪ್ರಕರಣದಲ್ಲಿ ಸರ್ಕಾರ ಅಲ್ಲ ಅಂತ ಹೇಳಿದ್ದಾರೆ. ಅದನ್ನು ರಾಜಕೀಯವಾಗಿ ಅಟ್ಯಾಕ್ ಮಾಡ್ಕೊಳ್ಳಿ ಬೇಕಾದ್ರೆ. ಯಾಕೆ ಅಂತಂದ್ರೆ, ಬಹುಶಃ ಸಿದ್ದರಾಮಯ್ಯನವರ ಕ್ಯಾಂಪು ಈಸ್ ಟ್ರೈಯಿಂಗ್ ಟು ಸೆಂಡ್ ಎ ಮೆಸೇಜ್, ವಿ ಆರ್ ಯುನೈಟೆಡ್ ಅಂತ ಅಷ್ಟೇ. ಪ್ರವಾಸದ ಮೂಲಕ ನಾವು ಎಷ್ಟು ಒಗ್ಗಟ್ಟಾಗಿದ್ದೀವಿ ನೋಡ್ಕೊಳ್ಳಿ ಅಂತ ಯಾರಿಗೆ ತಲುಪಿಸಬೇಕೋ ಅವರಿಗೆ ತಲುಪಿಸುವ ಸಂದೇಶಕ್ಕೆ ಕೈ ಹಾಕಿದ್ದಾರೆ ಅಂತ ಅರ್ಥ. ಅದ್ರ ಕಾಸು ವೈಯಕ್ತಿಕನೋ ಸರ್ಕಾರನೋ ಬೇರೆ ವಿಚಾರ. ಅದು ಬಿಟ್ಟರೆ ಅವ್ರು ಹೋಗೋದು ಯಾಕೆ, ಅವ್ರು ಬರೋದು ಯಾಕೆ ಅಂತಂದರೆ, ಅವ್ರ ದುಡ್ಡಲ್ಲಿ ಅವ್ರು ಹೋಗೋದಿದ್ರೆ ಅವ್ರು ಹೋಗ್ಬಹುದು, ನೀವು ಅದನ್ನು ತಡೀಲಿಕ್ಕೆ ಬರಲ್ಲ. ಎಸ್. ರಾಷ್ಟ್ರಗೀತೆಗೆ ಮುನ್ನ ವಂದೇ ಮಾತರಮನ್ನು ಕಡ್ಡಾಯಗೊಳಿಸೋ ಕೇಂದ್ರ ಸರ್ಕಾರದ ವಿರುದ್ಧ ಮುಸ್ಲಿಮರು ರೊಚ್ಚಿಗೆದ್ದಿದ್ದಾರೆ. ಯಾಕೆ ರೊಚ್ಚಿಗೆ ಹೇಳಬೇಕು? ಅಸಾದುದ್ದೀನ್ ಓವೈಸಿ ಅವರೆಲ್ಲ ಇದು ದೌರ್ಜನ್ಯ, ಸರ್ವಾಧಿಕಾರ, ಭಾಳ ಕಡೆ ಅದೇ ಮಾತುಗಳು ನಿಮ್ಮ ಮೇಲೂ ಬರ್ತಿದೆ. ದೌರ್ಜನ್ಯ, ಸರ್ವಾಧಿಕಾರ.
ವಂದೇ ಮಾತರಂ ಸಂವಿಧಾನದ ಭಾಗ ಅಂತ ಎಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಅವ್ರದ್ದು ವಾದ. ಭಾರತದ ಸಂವಿಧಾನವನ್ನು ತಯಾರು ಮಾಡಿದಾಗ ಬರೆದಾಗ ಅಂಬೇಡ್ಕರ್ ಇದು ಸೆಕ್ಯುಲರ್ ದೇಶ ಅಂತ ಅದರಲ್ಲಿ ಇರಲಿಲ್ಲವಲ್ಲ, ಅದನ್ನು ತಂದು ಸೇರಿಸಿದ್ರಲ್ಲ, ಆಗ ಚೆನ್ನಾಗಿತ್ತಾ? ಆಗ ಆ ಪ್ರಶ್ನೆ ಯಾಕೆ ಬರ ಆಗ ಯಾಕೆ ಮೂಲ ಸಂವಿಧಾನದಲ್ಲಿ ಇಲ್ದಿದ್ದನ್ನು ಸೇರಿಸಿದ್ರಿ ಅಂತ ಕೇಳಲಿಲ್ಲ? AIMIM ಮತ್ತು ಅಸಾದುದ್ದೀನ್ ಒವೈಸಿ ಪವೈಸಿ ಗಮೈಸಿ ಟಮೈಸಿ ಶೊಯ್ಯಬ್ಬು ಪಯ್ಯಬ್ಬು ಮಯ್ಯಬ್ಬು ಯಾರೋ ಇದಾರಲ್ಲ ಗಿರಾಕಿಗಳು, ಮುಸ್ಲಿಮರನ್ನು ಮೆಚ್ಚಿಸೋಕ್ಕೆ ನಾವು ಹೇಳ್ದಂಗೆ ದೇಶ ನಡೀಬೇಕು ಅನ್ನೋ ದಿಮಾಕನ್ನು ಫಸ್ಟ್ ಬಿಡಬೇಕು. ಕೈನ ಚಾಲೆಂಜ್ ಮಾಡೋದು ಬೇರೆ, ನಾನು ಹೇಳ್ದಂಗೆ ಈ ದೇಶ ನಡೀಬೇಕು ಅನ್ನೋ ದಿಮಾಕನ್ನು ಬಿಡಬೇಕು ಫಸ್ಟು. ಇಫ್ ಯು ಆರ್ ಆಸ್ಕಿಂಗ್ ಎಲ್ಲಿಂದ ಇತ್ತು ಇದು ಸಂವಿಧಾನದಲ್ಲಿ, ಎಲ್ಲಿದೆ ಉಲ್ಲೇಖ? ಸೆಕ್ಯುಲರ್ ಇತ್ತು, ಕಿತ್ತು ಬಿಸಾಕ್ಬೇಕಂಗಾರ ಆ ಸೆಕ್ಯುಲರ್ನ ಆಗುವಾಗ ಎಲ್ಲಿತ್ತು ಸೆಕ್ಯುಲರು? ಸೇರಿಸಿತ್ತಾನೆ, ಚೆನ್ನಾಗಿತ್ತ? ಲಾಭ ಆಗೋವಾಗ ನನಗಿರಲಿ ಸಂವಿಧಾನ, ಲಾಭ ಆಗೋವಾಗ ನನಗಿರಲಿ ಭಾರತ ದೇಶ, ಲಾಭ ಆಗದೆ ಇದ್ರೆ ನನಗೆ ಬೇಕಿಲ್ಲ, ನಾನು ಇದ್ರ ಶರಾಯಿತ್ಲ ಇದಕ್ಕೆ ತರ್ತೀನಿ ಅನ್ನೋದಿದ್ರೆ ಅವನು ಯಾವನ್ ಸಿಟಿಸನ್ ಅವನು ಆಚೆ ಬಿಸಾಕಬೇಕು ಒದ್ದ ಕಡೆಗೆ. ಮಕಾಮೂತಿ ನೋಡಿದೆ, ಈ ಥರದ ಕೋತಿಗಳಿಂದನೇ ಆಗ್ತಿರೋದು ದೇಶದ ಪ್ರಾಬ್ಲಮ್ಮು. ರಾಷ್ಟ್ರಗೀತೆ ನಾವು ಗೌರವಿಸ್ತೀವಿ, ಈ ಬುರುಡೆ ಎಲ್ಲ ನಿಲ್ಲಿಸ್ಬಿಡಿ. ಗೌರವಿಸ್ತೀವಿ ಅಂದ್ಬಿಟ್ಟು ಹಿಂದ್ಗಡೆಯಿಂದ ಚಾಕು ಹಾಕೋಕ್ಕೆ, ಚಾಕು ಹಾಕೋ ಅಂದರೆ ವರ್ಚುವಲಿ ಅಲ್ಲ, ಫಿಸಿಕಲಿ ಅಲ್ಲ, ರಾಷ್ಟ್ರಗೀತೆ ಅಲ್ಲ ಅಂತ ನೀನು ಯಾರು ತೀರ್ಮಾನ ಮಾಡೋಕ್ಕೆ ರಾಷ್ಟ್ರಗೀತೆ ಅಲ್ಲ ಅನ್ನೋಕ್ಕದನ್ನು? ವಂದೇ ಮಾತರಂ ವಿಚಾರಕ್ಕೆ ಬಂದರೆ ಮುಸ್ಲಿಮ್ದು ಏಕದೇವೋಪಾಸನೆಗೆ ವಿರುದ್ಧ, ಅದು ನಿನ್ನ ಹಣೆ ಬರಹ, ಅದು ನಮ್ಮ ಧಾರ್ಮಿಕ ಸಿದ್ಧಾಂತಕ್ಕೆ ವಿರುದ್ಧ. ಫೇರ್ ಎನಫ್. ಬೇರೆ ಯಾರಾದರೂ ನಿಮ್ಮ ಧಾರ್ಮಿಕ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಏಕದೇವೋಪಾಸನೆಗೆ ಸೇರಿದಂಥ ಹಾಡನ್ನು ಒಪ್ಪಲ್ಲ ಅನ್ನೋದೇ ಆದರೆ, ನಮ್ಮ ಧಾರ್ಮಿಕತೆಗೆ ವಿರೋಧ ಮೂರನೇ ಹೆಂಡತಿ ಇಟ್ಕೊಳ್ಳೋದು ಅಥವಾ ತಲಾಕ್ ಕೊಡೋದು ನಮ್ಮ ಧರ್ಮಕ್ಕೆ ವಿರೋಧವಾಗಿದೆ, ನೀವು ಪಾಲನೆ ಮಾಡಿಕೊಡೋದು ಅಂದರೆ ಹೇಗಿರುತ್ತೆ? ನಮ್ಮ ಧರ್ಮಕ್ಕೆ ವಿರೋಧ ಅದು, ನೀ ಪಾಲನೆ ಮಾಡಿಕೊಡುದು. ನನ್ನ ಧರ್ಮಕ್ಕೆ ವಿರೋಧ, ಏಕದೇವೋಪಾಸನೆ ನೀನು ಮಾಡಕೂಡುದು ಅನ್ನೋದಿದ್ರೆ ಇದನ್ನು ಮಾಡಕೂಡುದು. ನಿಮಗೋಸ್ಕರ ಇನ್ನೊಂದು ಅಡ್ಜಸ್ಟ್ ಆಗಬೇಕು. ಆಗೇನಾಗುತ್ತೆ? ಅದು ಓಕೆನಾ? ಆಗ ಅವ್ರು ಯಾರು ಪ್ರಶ್ನೆ ಅದಕ್ಕೆ ಅವಾಗ ನೀವು ಯಾರು ಪ್ರಶ್ನೆ ಮಾಡೋಕ್ಕದನ್ನು? ಹಂಗಾಗಲ್ಲ. ದೇಶಭಕ್ತರೇ ಆಗಿದ್ದರೆ ಟ್ರಂಪ್ ವಿರುದ್ಧ ಹೋರಾಡಲಿ, ಅವ್ರು ಹಿತಾಸಕ್ತಿಗೆ ಹಾನಿ ಮಾಡ್ತಾರೆ. ಏನು ಹಾನಿ ಮಾಡಿರೋದು? ಟ್ರಂಪ್ ಪ್ರಪಂಚಕ್ಕೆಲ್ಲ ಹಾನಿ ಮಾಡ್ತಾ ಇದ್ದಾರೆ ಪಾರ್ಟಿ, ನಮ್ಮ ಭಾರತಕ್ಕೆ ಮಾತ್ರ ಅಲ್ವಲ್ಲ. ನೀವು ಒಬ್ಬರೇನಾ? ಕತೆ. ಧಾರ್ಮಿಕ ಸ್ವಾತಂತ್ರ್ಯದ ಮೇಲೆ ದಾಳಿ, ಏಕಪಕ್ಷೀಯ ನಿರ್ಧಾರ, ಇದು ಸಂವಿಧಾನಿಕ. ತತ್ಕ್ಷಣ ಆದೇಶ ಪಡೀಲ್ಲ ಅಂದ್ರೆ ಕೋರ್ಟ್ಗೋ. ನಾನೇನೇ ಹೇಳಿದ್ದೀನಿ, ಹೋಗ್ತಾ ಇರ್ಬೇಕಾದ್ರೆ ಹೋಗಬಹುದು, ಹೋಗೋದು ತಡೆಯೋಕ್ಕಾಗ್ತಾ ಇಲ್ಲ ಯಾರ ಕೈಲಿ. ಹೋಗಿ ಒಳ್ಳೆ ಕತೆ ಆಯ್ತಲ್ಲ, ಏನಾಗುತ್ತೆ? ಎಸ್